ವೆಲ್ಕಮ್ ಬ್ಯಾಕ್. ಇನ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಹೇಗೆ ಸಾಲ್ವ್ ಮಾಡೋದು, ಯಾವ್ಯಾವ ಶಾರ್ಟ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್, ದ ಆವರೇಜ್ ಆಫ್ ಫಸ್ಟ್ 2017 ಈವನ್ ನಂಬರ್ಸ್ ಅಂತ ಇದೆ. ನಾವು ಆಡ್ ನಂಬರ್ಸ್ ಮಾಡಿದೀವಿ, ನ್ಯಾಚುರಲ್ ನಂಬರ್ಸ್ ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದೀವಿ. ದೆನ್ ಈ ಸೆಷನ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಫಸ್ಟ್ ನಾವು ಯೂಶಲಿ ಈವನ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ ವೇರ್ 2 ಇಂದ ಸ್ಟಾರ್ಟ್ ಆಗುತ್ತೆ. 2, 4, 6, 8 ಇದು ಎಲ್ಲ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂತ ಅಂದ್ರೆ ಏನು? ವಿಚ್ ನಂಬರ್ ಇಸ್ ಡಿವಿಸಬಲ್ ಬೈ 2, ಆ ನಂಬರ್ ನ ನಾವು ಈವನ್ ನಂಬರ್ ಅಂತ ಕರಿತೀವಿ. ಮತ್ತೆ ಎರಡು ಪಾರ್ಟ್ ಆಗಿ ಡಿವೈಡ್ ಆಗುವಂತ ನಂಬರ್ಸ್ ನ ನಾವು ಈವನ್ ನಂಬರ್ ಅಂತ ಕರಿತೀವಿ, ರೈಟ್? ಆ ನಂಬರ್ದು 2017 ನಂಬರ್ ಈವನ್ ನಂಬರ್ದು ಆವರೇಜ್ ನ ನಾವು ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಸಿ. ಆವರೇಜ್ ಆಫ್ 1 ಎಷ್ಟು ಬರುತ್ತೆ? 1 ಇಲ್ಲ, 2 ಇದರಲ್ಲಿ. ಓಕೆ, 2 ಎಷ್ಟು ಬರುತ್ತೆ? 2 by 1 ಈಕ್ವಲ್ಸ್ 2 ನೇ ಬರುತ್ತೆ, ರೈಟ್? ಅಗೇನ್ 2, 4 2 ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತೀನಿ. 2 plus 4 divided by 2, then we get 6 by 2, right? 3 ಬಂತು. ಯಾ, ಅಗೇನ್ ನಾನು 3 ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತೀನಿ. 2, 4, 6, then 2 plus 4 plus 6 divided by 3, 12 by 3 ಎಷ್ಟು ಬಂತು? 4 ಬಂತು. ಸೊ ಒಂದು ವ್ಯಾಲ್ಯೂ ಇಂದ ಇನ್ನೊಂದು ವ್ಯಾಲ್ಯೂಗೆ ಎಷ್ಟು ಡಿಫರೆನ್ಸ್ ಇದೆ? 1 ಡಿಫರೆನ್ಸ್ ಇದೆ, ರೈಟ್? ಮತ್ತೆ ಆವರೇಜ್ 2 ಇದ್ದಾಗ ವ್ಯಾಲ್ಯೂ 1 ಇದ್ದಾಗ ಆವರೇಜ್ 2 ಬರುತ್ತೆ. ವ್ಯಾಲ್ಯೂಸ್ 2 ಇದ್ದಾಗ ಆವರೇಜ್ 3 ಬರುತ್ತೆ. ವ್ಯಾಲ್ಯೂಸ್ 3 ಇದ್ದಾಗ ಆವರೇಜ್ 4 ಬರುತ್ತೆ. ಅಂದ್ರೆ ವ್ಯಾಲ್ಯೂಸ್ ಎಷ್ಟಿದೆ ಅದಕ್ಕಿಂತ ಒಂದು ವ್ಯಾಲ್ಯೂ ಎಕ್ಸ್ಟ್ರಾ ಇರುತ್ತೆ ಆವರೇಜಸ್ಗೆ, ರೈಟ್? ಆಡ್ ನಂಬರ್ಸ್ ಅಲ್ಲಿ ಏನಾಗಿತ್ತು? 2017 ಅಂದ್ರೆ 2017 ಇವ ಎಂತ ಆವರೇಜ್ ಬರ್ತಾ ಇತ್ತು. ಮತ್ತೆ 1 ವ್ಯಾಲ್ಯೂ ಇದ್ರೆ ಒಂದೇ ಆವರೇಜ್ ಬರ್ತಿತ್ತು, 2 ವ್ಯಾಲ್ಯೂ ಇದ್ರೆ 2 ಆವರೇಜ್ ಬರ್ತಿತ್ತು. ಬಟ್ ಇಲ್ಲಿ 1 ವ್ಯಾಲ್ಯೂ ಇದೆ, ಇಲ್ಲಿ ಅದಕ್ಕೆ 2 ಆವರೇಜ್ ಬಂದಿದೆ. ಇದರಲ್ಲಿ 2 ವ್ಯಾಲ್ಯೂ ಇದೆ, 3 ಆವರೇಜ್ ಬಂದಿದೆ. 3 ವ್ಯಾಲ್ಯೂಸ್ಗೆ 4 ಆವರೇಜ್ ಬಂದಿದೆ, ರೈಟ್? ಅದೇ ತರ ನಮ್ಗೆ ಏನ್ ಕೇಳಿದ್ದಾರೆ? 2017ಗೆ ಆವರೇಜ್ ಏನ್ ಬರ್ಬೋದು? n+1. ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. n+1, n ಅಂದ್ರೆ ನಂಬರ್ ಆಫ್ ವ್ಯಾಲ್ಯೂ ಪ್ಲಸ್ 1 ಮಾಡಿದ್ರೆ ನಮ್ಗೆ ಆ ಆವರೇಜ್ ಸಿಗುತ್ತೆ, ರೈಟ್? 2017 ನೆಕ್ಸ್ಟ್ ನಂಬರ್ ಏನಿದೆ? 2018. ಸಬ್ಸ್ಟಿಟ್ಯೂಟ್, ಅದು ಆವರೇಜ್ ಆಗುತ್ತೆ. ಬಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. 2017 plus 1 we get 2018. So answer ಏನ್ ಬಂತು? 2018. 2018 is the answer for this question. Next question is, ಏನಿದೆ ನೆಕ್ಸ್ಟ್ ಕ್ವೆಶ್ಚನ್? The average age of A, B, C, D and E 36 years. If E is replaced by F, average is being 33 years. What is the average age difference between E and F? ಏನಿದೆ? A, B, C, D, E, F E ಅಂತ ಅನ್ನೋದು ಒಂದು ನಂಬರ್ಸ್ ಇದೆ. ಆ ನಂಬರ್ಸ್ ಅವ್ರದ್ದು ಏಜ್ ಎಷ್ಟಿರುತ್ತೆ? 36 ಇಯರ್ಸ್ ಇರುತ್ತೆ. ಅವ್ರ ಇಷ್ಟು ಜನದ್ದು ಆವರೇಜು. ಅದೇ ಇ ರೀಪ್ಲೇಸ್ ಆಗುತ್ತೆ, ಎಫ್ ಬಂದು ಈ ಜಾಗಕ್ಕೆ ಕೂತ್ಕೊಳ್ಳುತ್ತೆ. ಅವಾಗ ಆವರೇಜ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಎಷ್ಟಾಗುತ್ತೆ? 33 ಇಯರ್ಸ್ ಆಗುತ್ತೆ. ಅವರಿಬ್ಬರದು ಇ ಅಂಡ್ ಎಫ್ ದು ಏಜ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು, ರೈಟ್? A, B, C, D and E equals 36 years, right? Again divided by total number of values ಎಷ್ಟಿದೆ? 1, 2, 3, 4, 5 ವ್ಯಾಲ್ಯೂಸ್ ಇದೆ. ಮತ್ತೆ A, B, C, D, ಈ ಬದಲು ಏನ್ ರಿಪ್ಲೇಸ್ ಆಗುತ್ತೆ? F ರಿಪ್ಲೇಸ್ ಆಗುತ್ತೆ. F ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? 5 ಇದೆ. ಈಕ್ವಲ್ಸ್ 30. ಆವರೇಜ್ ಎಷ್ಟಾಗುತ್ತೆ? F ಬಂದು ರಿಪ್ಲೇಸ್ ಆದಾಗ 33 ಇಯರ್ಸ್ ಆಗುತ್ತೆ. ಅಗೇನ್ ಏನು? ಈ ಎರಡು ನಂಬರ್ಸ್ ನ ಆವರೇಜ್ ಮತ್ತೆ ಏನ್ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ದೆನ್ ವಿ ಗೆಟ್ ಸಮ್ ಸಿಗುತ್ತೆ 180, ರೈಟ್? ದೆನ್ ಅಗೇನ್ ಇಲ್ಲೂ ಅಷ್ಟೇ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 165 ಸಿಗುತ್ತೆ. ಓಕೆ, ದೆನ್ ನಾವು ಈ ಇದನ್ನ 180 ಮತ್ತೆ 165 ಸಿಕ್ತು. ಮತ್ತೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಈ A, B, C, D, E, F ನ ನಾವು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. A ಪ್ಲಸ್ ಪ್ಲಸ್ ಮಾಡ್ಕೊಳ್ಳಿ. ಆಮೇಲಿಂದ A plus B plus C plus D plus E equals 180, right? Then again ಮತ್ತೆ ಇದನ್ನ ಕನ್ಸಿಡರ್ ಮಾಡೋಣ. A plus B plus C plus D plus F, right? ಅದು 165. ಇದು 180, ಇದು 180, ಇದು 165, ರೈಟ್? ಅಗೇನ್ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಇರೋ ವ್ಯಾಲ್ಯೂಸ್ನೆಲ್ಲಾನು ಈ ಕಡೆಗೆ ಶಿಫ್ಟ್ ಮಾಡಿದಾಗ ಪ್ಲಸ್ ಸೈನ್ ಇದೆಲ್ಲ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಮೈನಸ್ ಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? A plus B plus
C plus D plus E minus A plus minus minus A minus B minus C minus D minus F, ರೈಟ್. ಇವಾಗ ಕ್ಯಾನ್ಸಲ್ ಮಾಡ್ತೀವಿ, ಏನಕ್ಕೆ ಅಂತ ಅಂದ್ರೆ ಪ್ಲಸ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೋತಾ ಇದೀವಿ. ಎ ಕ್ಯಾನ್ಸಲ್ ಆಯ್ತು, ಬಿ ಬಿ ಕ್ಯಾನ್ಸಲ್ ಆಯ್ತು, ಸಿ ಸಿ ಕ್ಯಾನ್ಸಲ್ ಆಯ್ತು, ಡಿ ಡಿನೂ ಕ್ಯಾನ್ಸಲ್ ಆಯ್ತು. ನಮ್ಗೆ ಇನ್ನೇನು ಉಳ್ಕೋತು? ಇ ಮತ್ತೆ ಎಫ್ ಉಳ್ಕೋತು. ಸೊ ಇ ಮತ್ತೆ ಎಫ್ ವ್ಯಾಲ್ಯೂ ಏನು? ಈ ವ್ಯಾಲ್ಯೂ ಏನು ಇದೆ? ಇನ್ನು ರಿಮೈನಿಂಗು 180 ಇದೆ. 180 ಮೈನಸ್ 165. ಸೊ ಆನ್ಸರ್ ಏನ್ ಬರುತ್ತೆ? 15. ಸೊ ಆನ್ಸರ್ ಇಸ್ 15. 15 is the answer for this question. ಏನು? ಆಪ್ಷನ್ ಎ ಇಸ್ ದ ಆನ್ಸರ್. ಅನದರ್ ಮೆಥಡ್ ಇದೆ. ಏನ್ ಮೆಥಡ್ ಅಂದ್ರೆ ನಾವು ಇಷ್ಟು ಕ್ಯಾಲ್ಕುಲೇಟ್ ಮಾಡೋ ಬದಲು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು ಅಂತ ಅಂದ್ರೆ 33 ಇಯರ್ಸ್ಗೂ 36 ಇಯರ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? 3 ಡಿಫ್ರೆನ್ಸ್ ಇದೆ. ಮತ್ತೆ ಇದ್ರದ್ದು ಟೋಟಲ್ ಎಂತದ್ದು ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? 5 ಇದೆ. ಇಂಟು 5 ದೆನ್ ವಿ ಗೆಟ್ 15. ಸೊ ಇದು ಒಂದು ಶಾರ್ಟ್ ಟ್ರಿಕ್ ಇದೆ. ಈ ತರಾನು ಸಾಲ್ವ್ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡ್ ಏನು ಅಂತ ಅಂದ್ರೆ ಇವ್ರ ಹತ್ರ ಎಷ್ಟು 36 ಒಬ್ಬೊಬ್ರು ಇಂಡಿವಿಜುವಲ್ ಆಗಿ 36 ಇದೆ ಚಾಕ್ಲೇಟ್ಸ್ ಅಂತ ಅನ್ಕೊಳ್ಳೋಣ. ಇವ್ರ ಹತ್ರ 33 ಚಾಕ್ಲೇಟ್ಸ್ ಇದೆ. ಇವ್ರಿಗೆ ಎಷ್ಟು ಚಾಕ್ಲೇಟ್ಸ್ ನ ಕೊಡ್ಬೇಕಾಗುತ್ತೆ? ಇವ್ರಿಗೆ ಈಕ್ವಲ್ ಮಾಡ್ಬೇಕು ಅಂತ ಅಂದ್ರೆ 36ಗೆ 3 ಚಾಕ್ಲೇಟ್ಸ್ ನ ಕೊಟ್ರೆ ಇವ್ರಿಗೂ 36 ಆಗುತ್ತೆ. ಎಷ್ಟು ಜನಕ್ಕೆ ಕೊಡ್ಬೇಕು? 1 2 3 4 5 5 ಜನಕ್ಕೆ 3 ಚಾಕ್ಲೇಟ್ಸ್ ಆಗಿ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ? 3 into 5 ಮಾಡಿದ್ರೆ ವಿ ಗೆಟ್ 15, ರೈಟ್. ಸೊ ಆನ್ಸರ್ ಏನ್ ಬರುತ್ತೆ? 15. ದಿಸ್ ಇಸ್ ದ ಆನ್ಸರ್. ಓಕೆ, ನೀವು ಆದಷ್ಟು ಶಾರ್ಟ್ ಟ್ರಿಕ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು. ಲಾಂಗ್ ಮೆಥಡ್ ಗಿಂತ ಶಾರ್ಟ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ. ಇವೆರಡರ ಮಧ್ಯ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಇದೆ ಎಷ್ಟಿದೆ ಅಂತ ನೋಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ದೆನ್ ಯು ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಏನಿದೆ ಕ್ವೆಶನ್? ದ ಆವರೇಜ್ ಆಫ್ 7 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಇಸ್ 24. ವಾಟ್ ಇಸ್ ದ ಲಾರ್ಜೆಸ್ಟ್ ಆಫ್ ದೀಸ್ ನಂಬರ್ಸ್? ಲಾರ್ಜೆಸ್ಟ್ ನಂಬರ್ ಏನು ಈ ನಂಬರ್ಸ್ ಅಲ್ಲಿ ಅಂತ ನೋಡೋಣ. ನಮ್ಗೆ ಆವರೇಜ್ ಕೊಟ್ಟಿದ್ದಾರೆ ಎಷ್ಟು? 24 ಅಂತ ಕೊಟ್ಟಿದ್ದಾರೆ. ಸೊ 7 ಕಾನ್ಸಿಕ್ಯೂಟಿವ್ ನಂಬರ್, ಕಂಟಿನ್ಯೂಸ್ ಈವನ್ ನಂಬರ್ ಅಂತ ಕೇಳಿದ್ದಾರೆ. 1 2 3 4 5 6 7. ನಮ್ಗೆ ಯಾವಾಗ್ಲೂ ಆವರೇಜ್ ಏನಾಗಿರುತ್ತೆ? ಸೆಂಟರ್ ವ್ಯಾಲ್ಯೂ ಆಗಿರುತ್ತೆ. ಎಷ್ಟು? 24 ಅಂದ್ರೆ ಇದೆ ಸೆಂಟರ್ ವ್ಯಾಲ್ಯೂ ಆಗಿರುತ್ತೆ. ಈವನ್ ನಂಬರ್ಸ್ ಅಂದ್ರೆ ಒಂದು ವ್ಯಾಲ್ಯೂಗೂ ಇನ್ನೊಂದು ವ್ಯಾಲ್ಯೂಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 2 ಡಿಫ್ರೆನ್ಸ್ ಇರುತ್ತೆ. 2 ವ್ಯಾಲ್ಯೂಸ್ ಡಿಫ್ರೆನ್ಸ್ ಇರುತ್ತೆ. 2 ಇನ್ಕ್ರೀಸ್ ಮಾಡೋಣ ಇಲ್ಲಿ, ದೆನ್ ಎಷ್ಟು ಸಿಗುತ್ತೆ? 26 ಆಗುತ್ತೆ. ಸಪೋಸ್ ನಾನು 1 ಇನ್ಕ್ರೀಸ್ ಮಾಡಿದ್ರೆ 25 ಆಗ್ಬಿಡುತ್ತೆ. 25 ಇಸ್ ದ ಆಡ್ ನಂಬರ್. ಅವಾಗ ಅದು ಈವನ್ ಆಗಕ್ಕಾಗಲ್ಲ. ಸೊ ನಮ್ಗೆ ಅವ್ರು ಹೇಳಿದರೆ 7 ಈವನ್ ನಂಬರ್ಸ್, ಕಂಟಿನ್ಯೂಸ್ ಈವನ್ ನಂಬರ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಮಗೆ ಸೆಂಟರ್ ವ್ಯಾಲ್ಯೂ ಯಾವಾಗಲೂ ಆವರೇಜ್ ಬಂದಿರುತ್ತೆ. ಸೊ ಅಗೇನ್ 2 ಇನ್ಕ್ರೀಸ್ ಮಾಡ್ತೀನಿ, 28 ಆಯ್ತು. ಅಗೇನ್ 2 ಇನ್ಕ್ರೀಸ್ ಮಾಡ್ತೀನಿ, 30 ಆಯ್ತು. ಅಗೇನ್ ಇಲ್ಲಿ ಡಿಕ್ರೀಸ್ ಮಾಡ್ತೀನಿ. ಈ ಕಡೆ ಬಂದಾಗ ಯಾಕೆ ಡಿಕ್ರೀಸ್ ಮಾಡ್ತೀನಿ ಅಂದ್ರೆ ಇದಕ್ಕಿಂತ ಕಡಿಮೆ ಆಗಿರುತ್ತೆ ಈ ವ್ಯಾಲ್ಯೂಸ್. ಸೊ 22 ಅಗೇನ್ ಮತ್ತೆ ಡಿಕ್ರೀಸ್ ಮಾಡ್ತೀನಿ, 20 ಅಗೇನ್ ಮತ್ತೆ ಡಿಕ್ರೀಸ್ ಮಾಡ್ತೀನಿ, 18 20 22 24. ನಮ್ಗೇನ್ ಕ್ವೆಶನ್ ಏನಿದೆ? ಲಾರ್ಜೆಸ್ಟ್ ನಂಬರ್ ಯಾವುದು ಈ ನಂಬರ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ನಂಬರ್ ಯಾವ್ದು ಬರುತ್ತೆ ಆಗಿದ್ರೆ? ಇದು 26 ಲಾರ್ಜ್ ಆಗಲ್ಲ, 28 ಲಾರ್ಜ್ ಆಗಲ್ಲ. ಸೊ 30 ಇಸ್ ದ ಲಾರ್ಜೆಸ್ಟ್ ನಂಬರ್. ಆನ್ಸರ್ ಏನು? 30. ನಂಬರ್ 30 ಇಸ್ ದ largest number of these numbers. Okay, option D is the answer for this question. Next question is ಏನಿದೆ next question? The average of 8 numbers is 20. If each number is multiplied by 3, what will be the average? What will be the new average ಅಂತ ಕೊಟ್ಟಿದ್ದಾರೆ, ರೈಟ್. ವಾಟ್ ವಿಲ್ ಬಿ ದ ನ್ಯೂ ಆವರೇಜ್? ನ್ಯೂ ಆವರೇಜ್ ಏನು ಆಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ನಾವು ಡೈರೆಕ್ಟ್ ಆಗಿ ಏನಂತ ಕೇಳಿದ್ದಾರೆ? 3ನ ಎಲ್ಲಾದ್ರೂ 8 ನಂಬರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕಿಂತ ನಾವು ಡೈರೆಕ್ಟ್ ಆಗಿ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಜೊತೆ ಆವರೇಜ್ ಏನಿದೆ ಆ ಆವರೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ನಮಗೆ ನ್ಯೂ ಆವರೇಜ್ ಸಿಗುತ್ತೆ, ರೈಟ್. ಸೊ ಮಲ್ಟಿಪ್ಲೈ ವಿತ್ 20 into 3, then we get 60. ಸೊ ಆನ್ಸರ್ ಏನ್ ಬಂತು? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೀವು ಈ ಮೆಥಡ್ ಅಲ್ಲಿ ಮಾಡಿದ್ರೆ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಬೋದು. ಸಪೋಸ್ ನೀವು ಒಂದೇ ನಂಬರ್ಗೂ 3ನ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಡಿವೈಡೆಡ್ ಬೈ 8 ಮಾಡಿದ್ರೆ ನಿಮಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕಿಂತ ನೀವು ಡೈರೆಕ್ಟ್ ಆಗಿ ಏನ್ ಆವರೇಜ್ ಇದೆ ಆವರೇಜ್ಗೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ನ್ಯೂ ಆವರೇಜ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಏನು? ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ the average of 5 consecutive odd numbers is 17. What is the smallest of these number? ಇಲ್ಲೂ ಅಷ್ಟೇ ಆಡ್ ನಂಬರ್. ಮುಂಚೆ ಏನ್ ಕೇಳಿದ್ರು? ಈವನ್ ನಂಬರ್ಸ್ ಕೇಳಿದ್ರು, ರೈಟ್. ಕಂಟಿನ್ಯೂಸ್ ಈವನ್ ನಂಬರ್ಸ್ ಕೇಳಿದ್ರು. ಇಲ್ಲಿ ಕಂಟಿನ್ಯೂಸ್ ಆಡ್ ನಂಬರ್ಸ್ ಕೇಳಿದ್ದಾರೆ. ಇಲ್ಲಿ ಆವರೇಜ್ ಏನಾಗಿದೆ? 17 ಆಗಿದೆ. ಈವನ್ ನಂಬರೇ ಆಗಿದೆ 17 ಇಸ್ ಅ ಈವನ್ ನಂಬರ್, ರೈಟ್. ಇದ್ರದ್ದು
ಸ್ಮಾಲೆಸ್ಟ್ ನಂಬರ್, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್, ಅಲ್ಲಿ ಲಾರ್ಜೆಸ್ಟ್ ನಂಬರ್ ನ ಕೇಳಿದ್ರು, ಇಲ್ಲಿ ಸ್ಮಾಲೆಸ್ಟ್ ನಂಬರ್ ನ ಕೇಳ್ತಿದ್ದಾರೆ, ರೈಟ್. ಸ್ಮಾಲೆಸ್ಟ್ ನಂಬರ್ ಏನು ಅಂತ ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಸಿ ಎಷ್ಟು ನಂಬರ್ಸ್ ಇದೆ, 5 ಕಂಟಿನ್ಯೂಸ್ ನಂಬರ್ಸ್ ಅಂತ ಹೇಳಿದ್ದಾರೆ, 5 ಕಂಟಿನ್ಯೂಸ್ ನಂಬರ್ಸ್, ರೈಟ್. ದೆನ್ ಆವರೇಜ್ ಏನಿದೆ 17 ಇದೆ, ಅದು ಯಾವಾಗ್ಲೂ ಸೆಂಟರ್ ವ್ಯಾಲ್ಯೂ ಇರುತ್ತೆ, ಯಾಕಂದ್ರೆ ಕಂಟಿನ್ಯೂಸ್ ನಂಬರ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಈವನ್, ಕಂಟಿನ್ಯೂಸ್ ಆಡ್, ಕಂಟಿನ್ಯೂಸ್ ನ್ಯಾಚುರಲ್ ನಂಬರ್ಸ್ ಇದ್ದಾಗ ಅದು ಯಾವಾಗ್ಲೂ ಸೆಂಟರ್ ವ್ಯಾಲ್ಯೂ ಏನಿರುತ್ತೆ ಆ ಸೆಂಟರ್ ವ್ಯಾಲ್ಯೂ ಆವರೇಜ್ ಆಗಿರುತ್ತೆ. ಓಕೆ, ಸೆಂಟರ್ ವ್ಯಾಲ್ಯೂ ಆವರೇಜ್ ಆಯ್ತು. ದೆನ್ ಇಲ್ಲಿಗೆ ಪ್ಲಸ್ 2ನ ಇನ್ಕ್ರೀಸ್ ಮಾಡ್ತೀನಿ, ಬಿಕಾಸ್ ಆಡ್ ನಂಬರ್ಸ್ ಅಲ್ಲೂ ಅಷ್ಟೇ 2 ವ್ಯಾಲ್ಯೂಸ್ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ನಮಗೆ ಆವರೇಜಸ್ ಸಿಗುತ್ತೆ, ಸಾರಿ ಎಂತ ಆಡ್ ನಂಬರ್ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ನಮಗೆ 1 ಇನ್ಕ್ರೀಸ್ ಮಾಡಿದ್ರೆ ಈವನ್ ನಂಬರ್ ಸಿಗ್ಬಿಡುತ್ತೆ, ಅವಾಗ ಅದು ಕಂಟಿನ್ಯೂಸ್ ಆಡ್ ನಂಬರ್ ಆಗಲ್ಲ, ಅದು ಕಂಟಿನ್ಯೂಸ್ ಈವನ್ ನಂಬರ್ಸ್ ಆಗ್ಬಿಡುತ್ತೆ. ಸೊ ಇಲ್ಲಿ 2 ನಂಬರ್ನ ಇನ್ಕ್ರೀಸ್ ಮಾಡ್ತಿದ್ದೀನಿ, ನನ್ಗೆ ಎಷ್ಟು ಸಿಗುತ್ತೆ ಅವಾಗ 19. ಅಗೇನ್ ಮತ್ತೆ 2 ನಂಬರ್ನ ಇನ್ಕ್ರೀಸ್ ಮಾಡ್ತಿದ್ದೀನಿ, ದೆನ್ ವಾಟ್ ವಿ ವಿಲ್ ಗೆಟ್, ವಿ ಗೆಟ್ 21 ಸಿಗುತ್ತೆ. ಅಗೇನ್ ಇಲ್ಲಿ 2 ನಂಬರ್ಸ್ ಡಿಕ್ರೀಸ್ ಮಾಡ್ತಿದ್ದೀನಿ ಟುವರ್ಡ್ಸ್ ಲೆಫ್ಟ್, ಯಾಕೆ ಅಂತ ಅಂದ್ರೆ ಇಲ್ಲಿ ಇದಕ್ಕಿಂತ ಕಮ್ಮಿ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಸೊ ಡಿಕ್ರೀಸ್ ಮಾಡಿದ್ರೆ ಎಷ್ಟು ಬರುತ್ತೆ 15, ಅಗೇನ್ ಡಿಕ್ರೀಸ್ -2, then we get 13. ಸೊ ಆನ್ಸರ್ ಏನ್ ಬರುತ್ತೆ, ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಕೇಳಿರೋದ್ರಿಂದ 13 is the answer for this question. ಸಪೋಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಕೇಳಿದ್ರೆ ಇದರಲ್ಲೇ 21 ನ ತಗೋತಿದ್ವಿ, ಸ್ಮಾಲೆಸ್ಟ್ ಇರೋದ್ರಿಂದ 13 ನ ತಗೋತೀವಿ. ಆಪ್ಷನ್ ಎ is the answer for this question. Okay, next question ನೋಡೋಣ. Let us see. The average of 6 numbers is 25. If each number is divided by 5, what will be the new average? New average ಏನು ಅಂತ ಐಡೆಂಟಿಫೈ ಮಾಡಬೇಕು. ನಮ್ದು ಆ 6 ನಂಬರ್ಸ್ ಇರುತ್ತೆ, 6 ನಂಬರ್ಸ್ ಆವರೇಜ್ ಏನು 25 ಇದೆ. ಒಂದು ನಂಬರ್ಗೂ ನಾವು 5 ಇಂದ ಡಿವೈಡ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ನಂಬರ್ ಇಸ್ ಡಿವೈಡೆಡ್ ಬೈ 5 ಈಚ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಒಂದಕ್ಕೂ ಡಿವೈಡ್ ಮಾಡಬೇಕು. ಅದಾದ್ಮೇಲೆ ನಾವು ಡಿವೈಡ್ ಆದ್ಮೇಲೆ ಆ ವ್ಯಾಲ್ಯೂನ ತಗೊಂಡು ಡಿವೈಡೆಡ್ ಬೈ 6 ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತೆ ಅದನ್ನ ಬರೀಬೇಕು, ರೈಟ್. ಅದನ್ನ ನಾವು ಕಂಡುಹಿಡಿಬೇಕು ಅಂತ ಅಂದ್ರೆ ನಾವು ಒಂದೊಂದಕ್ಕೇನೆ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಆಗಿ ಏನ್ ಆವರೇಜ್ ಇದೆ ಆವರೇಜ್ಗೆ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ, ರೈಟ್. ಲೆಟ್ ಅಸ್ ಸಿ 25 divided by 5, then we get 5. ಸೊ ಆನ್ಸರ್ ಏನ್ ಬರುತ್ತೆ 5 is the answer for this question, option A. ಸಪೋಸ್ ಅಲ್ಲಿ ಅವಾಗಲೇ ಕೇಳಿದ್ರು ಮಲ್ಟಿಪ್ಲೈ ವಿತ್ 3 ಅಂತ, ದೆನ್ ನಾವು ಅವಾಗ ಏನ್ ಮಾಡಿದ್ವಿ 3 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ನಮಗೆ ಟೋಟಲ್ ಆವರೇಜ್ ಗೊತ್ತಿತ್ತು ಎಷ್ಟು 60 ಬಂತು. ಸೊ ಇದೇ ತರ ಇಲ್ಲೂ ಅಷ್ಟೇ ಡಿವೈಡೆಡ್ ಬೈ 5 ಇರೋದ್ರಿಂದ ಟೋಟಲ್ ವ್ಯಾಲ್ಯೂ ಏನ್ 25 divided by 5 ಮಾಡ್ತೀವಿ, ದೆನ್ ವಿ ಗೆಟ್ 5. ಸೊ ಆನ್ಸರ್ ಏನ್ ಬಂತು 5 ಬಂತು. ನೆಕ್ಸ್ಟ್ ಕ್ವೆಶನ್ ಇಸ್ ಏನಿದೆ, ದ ಆವರೇಜ್ ಆಫ್ 27 ನಂಬರ್ ಇಸ್ 60 ಇಫ್ one number is changed from 28 to 82, what is the new average ಅಂತ ಕೇಳ್ತಿದ್ದಾರೆ. ಇದು ಹೇಗೆ ಸಾಲ್ವ್ ಮಾಡೋದು, ತುಂಬಾ ಕನ್ಫ್ಯೂಸ್ ಆಗುತ್ತೆ ಈ ಪ್ರಾಬ್ಲಮ್ ನ ನೋಡಿದಾಗ. ಇದು ಮುಂಚೆ ಕೇಳಿರೋ ಪ್ರಾಬ್ಲಮ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್, ಈ ತರ ಕ್ವೆಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸಿ, ದ ಆವರೇಜ್ ಆಫ್ ಏಜ್ ಆಫ್ 27 is 60, ರೈಟ್. ದೆನ್ 28 to 82 ಅಲ್ಲಿ ಒಂದು ನಂಬರ್ ಚೇಂಜ್ ಆಗುತ್ತೆ, ಆ ನಂಬರ್ ಯಾವುದು ಅಂತ ನೋಡೋಣ. 28 to 82 ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ 54 ಇದೆ, ರೈಟ್. 54 ಇದೆ, 54 ನಂಬರ್ಸ್ ಇರುತ್ತೆ. 54 ನಂಬರ್ಸ್ ಡಿವೈಡೆಡ್ ಬೈ ನಮ್ದು ಫಸ್ಟ್ ಏನ್ ವ್ಯಾಲ್ಯೂಸ್ ಇತ್ತು ಆ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ಕೊಳ್ಳೋಣ 27, ದೆನ್ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 2, ರೈಟ್. ಮತ್ತೆ ನಾವು ಏನ ಐಡೆಂಟಿಫೈ ಮಾಡಬೇಕು, ಆವರೇಜ್ ನ ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ, ನ್ಯೂ ಆವರೇಜ್ ನ ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ನಾವು ಓಲ್ಡ್ ಆವರೇಜ್ ಏನಿದೆ ಅದ್ರ ಜೊತೆಗೆ ಇವಾಗ ಬಂದಿರೋ ವ್ಯಾಲ್ಯೂನ ಆಡ್ ಮಾಡಿದ್ರೆ ನಮಗೆ ನ್ಯೂ ಆವರೇಜ್ ಸಿಗುತ್ತೆ. ಸೊ 60 + 2, ದೆನ್ ವಿ ಗೆಟ್ 62. ಸೊ ಆನ್ಸರ್ ಇಸ್ 62. 62 is the answer for this question. ಓಕೆ, ಈ ತರ ಕೇಳೋ ಚಾನ್ಸಸ್ ಇರುತ್ತೆ, ಅವಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 28 to 82 ಎಷ್ಟು ಡಿಫ್ರೆನ್ಸ್ ಇದೆ 54 ಇದೆ, ಅದ್ರ ಜೊತೆಗೆ ನಾವು ಫಸ್ಟ್ ವ್ಯಾಲ್ಯೂಸ್ ಎಷ್ಟಿರುತ್ತೆ ಆ ವ್ಯಾಲ್ಯೂಸ್ ಜೊತೆ ಡಿವೈಡ್ ಮಾಡ್ಕೋತೀವಿ. ಡಿವೈಡ್ ಮಾಡ್ಕೊಂಡಾದ್ಮೇಲೆ ಬಂದಿರೋ ವ್ಯಾಲ್ಯೂನ ನಾವು ಫಸ್ಟ್ ಆವರೇಜ್ ಏನಿರುತ್ತೆ ಆವರೇಜ್ ಜೊತೆ ಆಡ್ ಮಾಡ್ಕೋತೀವಿ, ದೆನ್ ವಿ ಗೆಟ್ ನ್ಯೂ ಆವರೇಜ್. ಓಕೆ, ಇಷ್ಟು ಆಯ್ತು. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ. The average of 4 consecutive odd numbers A, B, C and D is 42. What is the product of B and D? ಇದು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಅಂತ ಕ್ವೆಶನ್, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈ ತರ ಕ್ವೆಶನ್ಸ್ ನ ಕೇಳೋ ಚಾನ್ಸಸ್ ತುಂಬಾ ಇದೆ, ಈ ಸತಿ ಈ ತರ ಕ್ವೆಶನ್ಸ್ ನ ಕೇಳೋ ಚಾನ್ಸಸ್ ಇದೆ. ಓಕೆ, ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ, 4 ಕಂಟಿನ್ಯೂಸ್ ನಂಬರ್ ಇರುತ್ತೆ, ಅದರಲ್ಲಿ 42 is a ಕಂಟಿನ್ಯೂಸ್ ಆಡ್ ನಂಬರ್ಸ್, ಆಡ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ 42 is a ಆವರೇಜ್ ಏನಾಗಿದೆ 42 ಆಗಿರುತ್ತೆ. ಯಾವಾಗ್ಲೂ 42 ಏನಿದು ನಂಬರು ಈವನ್ ನಂಬರ್ ಆಗಿದೆ.
ನಮಗೆ ಕಂಟಿನ್ಯೂಸ್ ಆಡ್ ನಂಬರ್ಸ್ನ ಕೊಟ್ಟಿದ್ದಾರೆ, ಬಟ್ ಈವನ್ ನಂಬರ್ಸ್ ಆವ್ರೇಜ್ ಆಗಿರುತ್ತೆ. ಅದರಲ್ಲಿ ಬಿ ಮತ್ತು ಡಿ ಇದು ಪ್ರಾಡಕ್ಟ್ನ ನಾವು ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಸಿ 4 ಕಂಟಿನ್ಯೂಸ್ ನಂಬರ್ ಅಂತ ಹೇಳಿದ್ದಾರೆ, ಆಡ್ ನಂಬರ್ಸ್, ರೈಟ್. ನಮ್ದು ಆವ್ರೇಜ್ ಎಷ್ಟಿದೆ? 42 ಇದೆ. 42 ಇದೆ ಅಂತ ಅಂದ್ರೆ ಸೆಂಟರ್ ವ್ಯಾಲ್ಯೂ ಆಗಿರುತ್ತೆ, ಅಂದ್ರೆ ಇದೆರಡರ ಮಧ್ಯ ಏನ್ ವ್ಯಾಲ್ಯೂ ಇರುತ್ತೆ ಇದೇ ಆಗಿರುತ್ತೆ 42, ರೈಟ್. ದೆನ್ ಈ ಕಡೆಗೆ ಒಂದು ಪ್ಲಸ್ ಮಾಡ್ತೀನಿ, ಯಾಕೆ ಅಂತ ಅಂದ್ರೆ ಒಂದು ಆಡ್ ನಂಬರ್ ಈವನ್ ನಂಬರ್ ಇಂದ ಆಡ್ ನಂಬರ್ಗೆ ಹೋಗ್ಬೇಕು ಅಂತ ಅಂದ್ರೆ +1 ಅಥವಾ -1 ಮಾಡಿದ್ರೆ ಮಾತ್ರ ಆಡ್ ನಂಬರ್ಗೆ ಹೋಗಕ್ ಸಾಧ್ಯ, ರೈಟ್. +1 ಮಾಡಿದ್ರೆ ವಿ ಗೆಟ್ 43 ಇಸ್ ಅ ಆಡ್ ನಂಬರ್. ಅವ್ರು ಹೇಳಿದ್ದಾರೆ ಈ 4 ನಂಬರ್ಸ್ ಆಡ್ ನಂಬರ್ಸ್ ಆಗಿರ್ಬೇಕು ಅಂತ. ಇಲ್ಲಿ -1 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? -1 ಮಾಡಿದ್ರೆ 41 ಇಸ್ ಆಲ್ಸೋ ಆಡ್ ನಂಬರ್. ಅಗೇನ್ ಇಲ್ಲಿ +2 ಮಾಡ್ತೀನಿ, ಬಿಕಾಸ್ ಇಲ್ಲಿ ನೆಕ್ಸ್ಟ್ ನಂಬರು ಆಡೇ ಆಗಿರ್ಬೇಕು. 4 ಕಂಟಿನ್ಯೂಸ್ ಆಡ್ ನಂಬರ್ ಅಂತ ಕೇಳಿರೋದ್ನ +2 ಮಾಡಿದ್ರೆ 45 ಬಂತು, ರೈಟ್. ಅಗೇನ್ ಇಲ್ಲಿಗೆ -2 ಮಾಡ್ತಿದ್ದೀನಿ ಅದೇ ತರ, ದೆನ್ ವಿ ಗೆಟ್ 39. ಓಕೆ, ಇದನ್ನ ನಾವು ಎ ಅಂತ ಕನ್ಸಿಡರ್ ಮಾಡೋಣ. ಇದನ್ನ 1 ಸೆಕೆಂಡ್, ಇದನ್ನ ಎ ಅಂತ ಕನ್ಸಿಡರ್ ಮಾಡಿ, ಇದನ್ನ ಬಿ, ಇದು ಸಿ, ಇದು ಡಿ, 4 ನಂಬರ್ಸ್ ಅಂತ ಹೇಳಿದ್ದಾರೆ. ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡೋಣ. ಅವ್ರು ಏನ್ ಕೇಳಿದ್ದಾರೆ? ಪ್ರಾಡಕ್ಟ್ ಆಫ್ ಬಿ ಅಂಡ್ ಡಿ. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್, ರೈಟ್. ಮಲ್ಟಿಪ್ಲೈ ಮಾಡಬೇಕು. ಪ್ರಾಡಕ್ಟ್ ಅಂತ ಕೇಳಿರೋದ್ರಿಂದ ಬಿ ಅಂಡ್ ಡಿ ನಮಗೆ ಗೊತ್ತು, ಬಿ ಮತ್ತೆ ಡಿ ವ್ಯಾಲ್ಯೂ ಏನಿದೆ ಅಂತ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಸಪೋಸ್ ನಮ್ಗೆ ಆಪ್ಷನ್ ನ ನೋಡ್ಕೊಳ್ಳೋಣ. ಫಸ್ಟ್ ನಮ್ದು ಈ ಯೂನಿಟ್ ವ್ಯಾಲ್ಯೂ ಏನಿದೆ ಮತ್ತೆ ಈ ಡಿ ದ ಯೂನಿಟ್ ವ್ಯಾಲ್ಯೂ ಏನಿದೆ ಇದೆರಡನ್ನ ಮಲ್ಟಿಪ್ಲೈ ಮಾಡೋಣ ಫಸ್ಟ್. ಅವಾಗ ನಮ್ಗೆ ಏನ್ ಸಿಗುತ್ತೆ? 1 × 5 ವಿ ಗೆಟ್ 5. ಸೊ ಲಾಸ್ಟ್ ಡಿಜಿಟ್ 5 ಆಗಿದ್ರೆ ಆ ನಂಬರ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಲಾಸ್ಟ್ ಡಿಜಿಟ್ ಯಾವುದು? 5 ಇದೆ, ಇದು 5 ಇದೆ. ಸೊ ಆನ್ಸರ್ ಏನ್ ಬರುತ್ತೆ? ಇದೇ ಇರುತ್ತೆ. ಸಪೋಸ್ ನಮಗೆ ಏನಾದ್ರೂ 1845 1855 ಅಂತ ಇದ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಈ ತರ ಇದ್ದಾಗ ನಿಮ್ಗೆ ಈಸಿಯಾಗಿ ಇದೆ ಅಂತ ಗೊತ್ತಾಗುತ್ತೆ. ಸಪೋಸ್ ಆ ತರ ಇದ್ದಾಗ ಏನ್ ಮಾಡ್ಬೇಕು ನೀವು? ಆ ತರ ಇದ್ದಾಗ ನೀವು 41 × 45 ನ ಮಲ್ಟಿಪ್ಲೈ ಮಾಡ್ತೀರಾ, ದೆನ್ ಯು ಗೆಟ್ 1845, ರೈಟ್. ಸೊ ಆನ್ಸರ್ ಏನು? 1845. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನಿಮ್ಗೆ ನೋಡಿದಾಗ ಆಪ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಯೂನಿಟ್ ವ್ಯಾಲ್ಯೂ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇತ್ತು ಅಂದಾಗ ನೀವು ಯೂನಿಟ್ ವ್ಯಾಲ್ಯೂನೇ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನ್ ಲಾಸ್ಟ್ ವ್ಯಾಲ್ಯೂ ಬಂತು ಅದನ್ನ ಫಸ್ಟ್ ಕ್ರಾಸ್ ವೆರಿಫೈ ಮಾಡಿ. ಸುಮ್ಮನೆ ಕಂಟಿನ್ಯೂಸ್ ಆಗಿ ಎಲ್ಲಾನು ಮಲ್ಟಿಪ್ಲೈ ಮಾಡೋಕ್ಕಿಂತ ಈ ತರ ಮಾಡಿ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಪೋಸ್ ಒಂದೇ ತರ ವ್ಯಾಲ್ಯೂಸ್ ಇತ್ತು ಅಂದಾಗ ಮಾತ್ರ ನೀವು ಈ ತರ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಬಿ. ಇಷ್ಟು ಕ್ವೆಶನ್ಸ್ ಅಲ್ಲಿ ಸಾಲ್ವ್ ಮಾಡಿದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಐ ಲೆಟ್ ಯು ನೋ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವೆಶನ್ಸ್ ಮತ್ತೆ ಶಾರ್ಟ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.